ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಡ್ ಟರ್ಚ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಒಂದು ಸ್ಪೆಷಲ್ ಚಿಲ್ಲಿ ಚಿಕನ್ ರೆಸಿಪಿಯನ್ನು ನೋಡೋಣ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಸ್ಪೈಸಿ ಆ್ಯಂಡ್ ಹಾಟ್. ಸೊ ಎಷ್ಟೋ ಜನ ನಮ್ಮ ಕ್ಯಾಟ್ರಿಂಗಲ್ಲಿ ತಿಂದವರೆಲ್ಲ ಹೇಳೋರು, ಸರ್ ಇದು ಹೆಂಗೆ ಮಾಡೋದು ಒಂದ್ಸಲಿ ನಮ್ಗೆ ಹೇಳ್ಕೊಡಿ ಅಂತ. ಸೊ ಅವ್ರಿಗೆಲ್ಲ ಇದು ನೋಡೋಕ್ಕೂ ಹಾಗೂ ಹೊಸದಾಗಿ ಯಾರು ಟ್ರೈ ಮಾಡ್ತಾಯಿದ್ರೆ ಅವರು ಟ್ರೈ ಮಾಡಿ. ತುಂಬ ರುಚಿಕರವಾದದ್ದು, ತುಂಬ ಸಿಂಪಲ್, ಹಾಗೂ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ಸಾಸ್ ಆಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ. ನ್ಯಾಚುರಲ್ ಆಗಿ ತುಂಬ ಸಿಂಪಲ್ಲಾಗಿ ಮನೇಲಿ ನೀವೇ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಮಸ್ಟ್ ಟ್ರೈ. ನೋಡಿ ಇದಕ್ಕೆ ಏನೇನು ಬೇಕು ಅಂತ. 1 kg ಚಿಕನನ್ನು ನೀಟಾಗಿ ತೊಳೆದು ಮಡಗಿದ್ದೀನಿ. ನಮಗೆ ಒಂದು ದೊಡ್ಡ ಕ್ಯಾಪ್ಸಿಕಮ್, ಒಂದು 10-12 ಮೆಣಸಿನ್ಕಾಯಿ, ಒಂದು ಸಣ್ಣ ಈರುಳ್ಳಿ, ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು 50-70 ml ಮೊಸರು. ಫಸ್ಟ್ಗೆ ಒಂದು ಪ್ಯಾನನ್ನು ಸ್ಟವಲ್ಲಿ ಆನ್ ಮಾಡಿ, ಪ್ಯಾನ್ ಬಿಸಿ ಮಾಡಿ ಅದನ್ನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ. ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಮೆಣಸಿನ್ಕಾಯಿ ಸೀಳಿರೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸಾಲ್ಟ್ ಮಾಡ್ಕೊಳ್ಳಿ. ಇದೇ ಇದಕ್ಕೆ ಬರುವಂಥ ಮೇಯ್ನ್ ಆ್ಯಂಡ್ ಬೇಸಿಕ್ ಮಸಾಲ. ಓಕೆನಾ? ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ಲೈಟಾಗಿ ನೀವು ಉಪ್ಪು ಹಾಕ್ಕೊಳ್ಳಿ ಈರುಳ್ಳಿ ಬಾಡೋಕ್ಕೆ. ಆಮೇಲೆ ನಾವು ಮತ್ತೆ ಎಷ್ಟು ಉಪ್ಪು ನೋಡ್ಕೊಂಡು ಹಾಕೋಣ. ಇವಾಗ ಕರಿಬೇವು, ಒಂದು ಇಡೀ ಕರಿಬೇವನ್ನು ಹಾಕಿದ್ದೀನಿ. ಕರಿಬೇವು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದೆಲ್ಲ ಸ್ವಲ್ಪ ಬಾಡಿದ ಮೇಲೆ ಒಂದು 50% ಮಾಡಿದ್ಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಸಾಲ್ಟ್ ಮಾಡಿ. ಇವಾಗ ಒಂದು 50-60 ml ಮೊಸರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕದಷ್ಟು ಉಪ್ಪು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸೋಕ್ಕೆ ಸ್ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಟ್ಬಿಡಿ. ಸೊ ಇವಾಗ ನೀರೆಲ್ಲ ಬಿಟ್ಟಾದಮೇಲೆ ಮೊಸರಿಂದ ಆ ಚಿಕನ್, 1 kg ಚಿಕನ್ ನಾವೇನು ಮಾಡಿದ್ದೀವಿ, ಸೊ ಟೆಂಡರ್ ಚಿಕನ್ ತೊಗೊಳ್ಳಿ, ಆದಷ್ಟು ನಾರು ಬರಬಾರ್ದು. ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಕಡೆಗೂ ಉಪ್ಪು, ಹುಳಿ ಹಾಗೂ ಅರಿಶಿನ ಪುಡಿ ಎಲ್ಲ ಹಿಡಿಯುವಂತೆ ಒಂದೊಂದು ಪೀಸ್ ಮೇಲೆ ಕೋಟ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ. ಇವಾಗ ನಾನಿದು ಸ್ಲೋ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ, ಯಾಕಂದರೆ ಚಿಕನಿಂದ ನೀರು ಬಿಡಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಅದು ನೀರು ಬೇಗ ಬಿಟ್ಟು ಸೀದೋಗೋ ಚಾನ್ಸ್ ಇದೆ. ಸೊ ಒಂದು ಸ್ಲೋ ಫ್ಲೇಮಲ್ಲಿ ಮಾಡಿ, ಸ್ವಲ್ಪ ಪೇಷನ್ಸ್ ಬೇಕು ಮಾಡೋಕ್ಕೆ. ಇಲ್ಲ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅವಾಗವಾಗ ನೋಡಿ, ಯಾಕಂದರೆ ತಳ ಹಿಡಿದು ಹಾಳಾಗೋದು ಬೇಡ. ಸೊ ನಿಮ್ಮ ಟೈಮು ವೇಸ್ಟು, ನಿಮ್ಮ ಎನರ್ಜಿನೂ ವೇಸ್ಟು, ಆಮೇಲೆ ಟೇಸ್ಟು ಹಾಳಾಗುತ್ತೆ. ಸೊ ಹಂಗಾಗಿ ತುಂಬ ಪೇಷನ್ಸಿಂದ ನಾನು ಇಲ್ಲಿ ಲೋ ಫ್ಲೇಮಲ್ಲೇ ಮಾಡಿರೋದು. ಒಂದು 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸರಿ, ಒಂದು 5 ನಿಮಿಷ ಆದಮೇಲೆ ನಾನು ಮತ್ತೆ ಇದನ್ನು ತಿರುಗಿಸ್ತಾ ಇದ್ದೀನಿ. ಯಾವ ರೀತಿ ಆ ಚಿಕನೆಲ್ಲ ಬೆಂದು ಆ ಕಲರ್ ಲೈಟ್ ಚೇಂಜ್ ಆಯ್ತಾಯಿದೆ. ನನಗೆ ಕುದಿಯೋದು ಕೂಡ ನಿಮಗೆ ಕಾಣಿಸುತ್ತೆ. ಸೊ ಇನ್ನೊಂದು 5-10 ನಿಮಿಷ ವೆಯ್ಟ್ ಮಾಡೋಣ. ಚೆನ್ನಾಗಿ ಕುದಿಬೇಕು. ಇನ್ನೊಂದು 5 ನಿಮಿಷ ಆದಮೇಲೆ ಪೆಪ್ಪರ್ ಪೌಡರನ್ನ ಕ್ರಷ್ ಮಾಡಿರೋದು, ನಾನು ನೈಸ್ ಪೌಡ್ರಲ್ಲ, ಚೆನ್ನಾಗಿ ಕ್ರಷ್ ಮಾಡಿರೋ ಪೆಪ್ಪರ್ ಪೌಡರು, ಅದನ್ನು ಒಂದು 2-2.5 ಸ್ಪೂನ್ ಹಾಕ್ಕೊಳ್ಳಿ. ಯಾಕಂದರೆ ಮೆಣಸಿನ್ಕಾಯಿ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ಪೆಪ್ಪರ್ ಫ್ಲೇವರ್ ಬಂದು ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕೊಡುತ್ತೆ. ಸೊ ಪೆಪ್ಪರ್ನ ಹಾಕ್ಕೊಳ್ಳಿ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಲೋ ಫ್ಲೇಮಲ್ಲೇ ನಾನು ಮಾಡ್ತಾಯಿರೋದು. ಮಿಕ್ಸ್ ಆದಮೇಲೆ ಇದಕ್ಕೆ ನಮಗೊಂದು ಅಡಿಷ್ನಲ್ ಬೇಕಾಗಿರೋದು ಕಾರ್ನ್ಫ್ಲೋರ್. 2 ಚಿಕ್ಕ ಟೀ ಸ್ಪೂನ್ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರಿ. ಸೊ ಇದು ಬೆಂದಾದಮೇಲೆ ನಾವು ಇವಾಗ ಗ್ರೇವಿ ಬಂದು ತಿಕ್ಕಿರಲ್ಲ ನೋಡಿ, ನೀರು ಥರ ಇರುತ್ತೆ. ಸೊ ಗ್ರೇವಿನ ಜಸ್ಟು ಸ್ವಲ್ಪ ತಿಕ್ನೆಸ್ ಕೊಡೋಕ್ಕೋಸ್ಕರ ನಾವು ಕಾರ್ನ್ಫ್ಲೋರ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀವಿ. ಅದು ಬೇಡ, ನಮಗೆ ಕಾರ್ನ್ಫ್ಲೋರ್ ಬೇಡ, ಗ್ರೇವಿ ಹಿಂಗೆ ಇರಲಿ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ನಾನು 2 ಟೀ ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡಿ ಈ ಥರ ಹಾಕಿ ಆ ಕುದಿಯೋಗೆ ಎಲ್ಲ ಕಡೆ ಈಕ್ವಲಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸ್ ಇದೆ. ಎಲ್ಲ ಕಡೆ ಬೇಗನೆ ಈಕ್ವಲಾಗಿ ಮಿಕ್ಸ್ ಆಗೋ ಥರ ಮಾಡಿ. ನೋಡಿ, ರುಚಿಕರವಾದ ಅದ್ಭುತವಾದ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಇದು ನೀವು ಗೀ ರೈಸ್ ಜೊತೆಗೋ, ಪಲಾವ್ ಜೊತೆಗೋ, ವೈಟ್ ರೈಸೋ, ಚಪಾತಿನೋ, ಎನಿಥಿಂಗ್ ಇಲ್ಲ ಹಾಗೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಯಾರಿಗೆ ಬೇಕಾದ್ರೂ ಕುಕ್ಕಿಂಗ್ ಮಾಡ್ಬೋದು. ಕುಕ್ಕಿಂಗ್ ಏನು ದೊಡ್ಡ ವಿಷಯನೇ ಅಲ್ಲ ಸ್ನೇಹಿತರೆ. ಎಸ್ಪೆಷಲಿ PGಯಲ್ಲಿರುವ ಯಂಗ್ಸ್ಟರ್ಸ್ ಆಗಿರ್ಬೋದು, ಇಲ್ಲ ಮನೇಲಿರುವ ನಮ್ಮ ತಾಯಿಂದಿರು, ಅಕ್ಕಂದಿರು, ಅವ್ರಿಗೆಲ್ಲ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋರು ಕೂಡ ಸಿಂಪಲಾಗಿ ಮಾಡ್ಬೋದು ರೀ. ಏನು ದೊಡ್ಡ ವಿಷಯ ಅಲ್ಲ. ಅಡುಗೆ ಮನ್ಸು ಸಿಕ್ಕಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೋಡಿ, ಈ ಅಡುಗೆನ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವನ್ನು ಟಾಪಿಂಗ್ ಕೊಟ್ಟು ಕ್ಲೋಸ್ ಮಾಡ್ಬೋದು. ಸೊ ಇವಾಗ ಚಿಕ್ಕರವಾದ ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ದಯವಿಟ್ಟು ಎಲ್ಲ ಮಾಡಿ. ನಿಮ್ಗೆ ಯಾವ್ದಾದ್ರು ಸ್ಪೆಷಲ್ ರೆಸಿಪಿ ಮಾಡಬೇಕು ಸರ್ ಅಂತಿದ್ರೆ ನನಗೆ ರಿಕ್ವೆಸ್ಟ್ ಇಲ್ಲ, ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.